ಕೂಲಿಕಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಏಪ್ರಿಲ್ 23ರಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಅಖಿಲ ಭಾರತ ಕಿಸಾನ್ ಸಭಾದ ಭೀಮಾಶಂಕರ್ ಮಾಡಿಯಾಳ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಭಾರತೀಯ ಖೇತ್ ಮಜ್ದೂರ್ ಯೂನಿಯನ್ ಸಂಘದ ವತಿಯಿಂದ ಏಪ್ರಿಲ್ 23ರಂದು ಕಲಬುರಗಿ ನಗರದ ಆಳಂದ್ ರಸ್ತೆಯ ಐಬಿ ಎದುರುಗಡೆಗೆ ಕೃಷಿ ಕೂಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ರೈತರ ಹೊಲಗಳಿಗೆ ಹೋಗಲು ನಮ್ಮ ಹೊಲ ನಮ್ಮ ರಸ್ತೆ, ದನಗಳ ಕೊಟ್ಟಿಗೆ ಮತ್ತು ಕುರಿ ದೊಡ್ಡಿ ಹಾಗೂ ದನ ಕರುಗಳಿಗೆ ಔಷಧಿ ಉಪಚಾರಕ್ಕಾಗಿ ವೈದ್ಯರು ಮತ್ತು ಔಷಧ ಸಮೇತ ಪ್ರತಿ ಹೋಬಳಿಯಲ್ಲಿ ಒಂದು ದಿನ ಸಂಚಾರ ವಾಹನ ಇರಬೇಕು. ರೈತರ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು. ಕೃಷಿ ಕೂಲಿ ಕಾರ್ಮಿಕರ ಖಾಸಗಿ ಲೇವಾದೇವಿ ಸಾಲ ಮನ್ನಾ ಮಾಡಬೇಕು. ಸ್ವಾಮಿನಾಥ ಆಯೋಗದ ವರದಿಯ ಪ್ರಕಾರ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು. ಆಳಂದ ತಾಲೂಕಿನ ರೈತರ ಹೊಲಗಳಿಗೆ ಕೆನಾಲ್ ಮುಖಾಂತರ ನೀರು ಒದಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಭಾರತೀಯ ಖೇತ್ ಮಜ್ದೂರ್ ಯೂನಿಯನ್ ಸಂಘದ ವತಿಯಿಂದ ಏಪ್ರಿಲ್ 23ರಂದು ಆಳಂದ್ನ ಐಬಿ ಎದುರುಗಡೆಗೆ ಕೃಷಿ ಕೂಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ತಿಂಗಳು ಮಾರ್ಚ್ 23ರಿಂದ ಆಳಂದ್ ತಹಶೀಲ್ ಕಚೇರಿ ಎದುರುಗಡೆ ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ BKMU ಜಂಟಿಯಾಗಿ 18 ದಿನಗಳ ಕಾಲ ನಿರಂತರ ರಾತ್ರಿ ಹಗಲೆನ್ನದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಇವತ್ತು 19ನೇ ದಿನಕ್ಕೆ ನಮ್ಮ ಧರಣಿ ಸತ್ಯಾಗ್ರಹ ಪಾದಾರ್ಪಣೆ ಮಾಡ್ತಿದೆ. ಆಳಂದ್ ತಾಲೂಕಿನ ಹಲವಾರು ಈ ಒಂದು 11 ಬೇಡಿಕೆಗಳನ್ನು ಪಟ್ಟಿ ತಮ್ಮ ಅದರ ಇಟ್ಟಿವು. ಏನು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ನಮ್ಮ ಕಲಬುರಗಿ ಜಿಲ್ಲೆ ಸತತವಾದಂಥ ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರು ಭಾಳ ಸಂಕಷ್ಟಮಯ ಜೀವನ ಸಾಗಿಸ್ತಾ ಇದ್ದಾರೆ. ಯಾಕಂದ್ರೆ ಬತ್ತು ಅಂದ್ರೆ ಡೈಲಿ ಮಳೆ ಬಂದು ಎಲ್ಲ ಬೆಳೆಗಳು ಕೊಚ್ಕೊಂಡು ಹೋಗ್ಬಿಡ್ತಾವ. ಆಕಸ್ಮಿಕ ಎಲ್ಲ ಬೆಳೆಗಳು ಸರಿಯಾಗಿ ಬಂದು ಅಂದ್ರೆ ಮಳೆ ಬರದೇ ಎಲ್ಲ ಬೆಳೆಗಳು ಒಣಗಿ ಹೋಗ್ತಾವ. ಅದರ ಎರಡೂ ಸಮತೋಲನಾಗಿ ಒಳ್ಳೆ ಬೆಳೆ ಬಂತಂದ್ರೆ ಮಾರ್ಕೆಟ್ದಾಗ MSP ರೇಟ್ ಇರೋದಿಲ್ಲ. ಹೀಗಾಗಿ ಈ ಮೂರೂ ತೊಂದರೆಯಿಂದ ರೈತರು ಆಳಂದ್ ತಾಲೂಕಿನ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ರೈತರು ಭಾಳ ಸಂಕಷ್ಟಮಯ ಜೀವನ ಯಾತನೆ 15-20 ವರ್ಷಗಳ ಕಳೀತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಸತತವಾದಂಥ ಸ್ಪಂದನೆ ಮಾಡಬೇಕಾದಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚು ಮಳೆ ಬಂದು ಏನು ನೀರು ಹರ್ಕೊಂಡು ಹೋಗ್ತದ, ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಣ ಬೇಸಾಯ ಬೆಳೆಗಳು ಇಲ್ಲಿರ್ತಕ್ಕಂಥ ನಾರಾಯಣಪುರ ಡ್ಯಾಮ್ ಇದೆ, ಆಲ್ಮಟ್ಟಿ ಡ್ಯಾಮ್ ಇದೆ, ಕಾಲುವೆ ಮುಖಾಂತರ ಅಫ್ಜಲ್ಪುರ, ಕಲಬುರಗಿ ತಾಲೂಕು ಮತ್ತು ಆಳಂದ್ ತಾಲೂಕಿಗೆ ಈ ಕೆನಾಲ್ ಮುಖಾಂತರ ಆ ಡ್ಯಾಮ್ ವತಿಯಿಂದ ಹಳ್ಳಿಯ ರೈತರಿಗೆ ನೀರಾವರಿ ಯೋಜನೆ ಪೂರ್ಣಗೊಳಿಸಿದರೆ ನಮ್ಮ ಜಿಲ್ಲೆಯಲ್ಲಿ 4-5 ಡ್ಯಾಮ್ಗಳಿವೆ. ಅವು ಸಹಿತ ಬರೀ ಕುಡಿಯುವ ನೀರಕ್ಕಷ್ಟೇ ಉಪಯೋಗ ಆಗ್ತಾಯಿದೆ. ಅಲ್ಲಿ ಸಹಿತ ಕೋಟ್ಯಾಂತರ ರೂಪಾಯಿ ಅವ್ಯವಹಾರಗಳು ದಿನಪತ್ರಿಕೆ ಮಾಧ್ಯಮದಲ್ಲಿ ಎಲ್ಲ ಬರ್ತಾಯಿವೆ, ನೀವು ನೋಡ್ತಾನೆ ಇರ್ತೀರಿ. ಹೀಗಾಗಿ ಆ ಯೋಜನೆಗಳನ್ನು ಪೂರ್ಣಗೊಳಿಸಿ ರೈತರ ಹೊಲಗಳಿಗೆ ನೀರು ಕೊಟ್ಟರೆ 2-3 ಬೆಳೆಗಳು ನಾವು ತೆಗೆದು ಇಲ್ಲೇನು ಕೃಷಿ ಕೂಲಿ ಕಾರ್ಮಿಕರು ಗುಳೆ ಹೋಗ್ತಾ ಇರ್ತಾರೆ, ಮುಂಬೈ, ಪುಣೆ, ಗೋವಾ, ಹೈದರಾಬಾದ, ಅದು ತಪ್ಪಿಸ್ಬೋದು. ಅದು ತಪ್ಪಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಸಮರ್ಪಕ ಜಾರಿ ಮಾಡದೇ ಇರೋದ್ರಿಂದ ಅಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ ಅಲ್ಲಿ ಮನ್ರೇಗಾ ಯೋಜನೆ ಎಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಳ್ಳೆಯ ರೀತಿಯಿಂದ ಉದ್ಯೋಗ ಸಿಕ್ಕಿಲ್ಲ ಇಲ್ಲಿವರೆಗೂ. ಅದು ಸಹಿತ ಸಮರ್ಪಕವಾಗಿ ಜಾರಿ ಮಾಡ್ಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ. ಮತ್ತು ಬ್ಯಾಂಕ್ ಸಾಲ ರೈತರು ಭಾಳ ಹೋದ ವರ್ಷ 2-3 ವರ್ಷಗಳ ಸಂಕಷ್ಟದಲ್ಲಿದ್ದಾರೆ. ಸಂಪೂರ್ಣವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಿದು ಅದು ಸಹಿತ ರೈತರ ಸಂಪೂರ್ಣ ಒಂದು ಸಾಲ ಮನ್ನಾ ಮಾಡ್ಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ. ಮತ್ತು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.